ಹೇಯ್, ಒಂದು ಕತೆ ಹೇಳ್ತೇನೆ, ಕೇಳ್ತೀಯಾ? ಕತೆ ಯಾವಾಗಿಂದ? ಇವಾಗಿಂದನೇ ಸಣ್ಣ ಕತೆ, ಕೇಳು, ಚೆನ್ನಾಗಿದೆ. ಸರಿ ಹೇಳು, ಇಡೀ ದಿನ ಹೇಳ್ತಾ ಕೂತ್ಕೋಬೇಡ. ಇಲ್ಲಪ್ಪ, ಹೇಳ್ತೀನಿ ಕೇಳು. ತುಂಬ ವರ್ಷಗಳ ಹಿಂದಿನ ಕಥೆ ಇದು. ಒಬ್ಬ ರಾಜ ಇದ್ದ, ತುಂಬ ವಿಚಿತ್ರ ಸ್ವಭಾವದವ. ಅವನ ನಿಯಮಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ತುಂಬ ವಿಚಿತ್ರವಾಗಿತ್ತು. ಆ ರಾಜನಿಗೊಬ್ಳು ಮಗಳಿದ್ದು. ಅವಳು ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದ್ಲು. ಅಂತ ರಾಜನಿಗೆ ಇಂಥ ಮಗಲ? ನಾನು ರಾಜನ ತಲೆ ಸರಿಯಿಲ್ಲ ಅಂದೆ, ನೋಡೋಕೆ ಚೆನ್ನಾಗಿಲ್ಲ ಅನ್ನ. ಅಂಡರ್ಸ್ಟುಡ್. ಒಟ್ನಲ್ಲಿ ರಾಜನ ಮಗಳು ಸುರಸುಂದರಾಂಗಿ. ಈಗ ಅದೇ ಊರಲ್ಲಿ ಒಬ್ಬ ಸಾಮಾನ್ಯ ಯುವಕ ಇದ್ದ. ಆ ಯುವಕ ಮತ್ತು ನಮ್ಮ ರಾಜನ ಮಗಳು ಪರಸ್ಪರ ತುಂಬ ಪ್ರೀತಿಸ್ತಾ ಇದ್ರು. ಭಾರಿ ಡೀಪ್ ಲವ್, ಆಯ್ತಾ? ಈಗ ಕಥೆಯಲ್ಲೊಂದು ಟ್ವಿಸ್ಟ್. ಇವರಿಬ್ಬರು ಲವ್ ಮಾಡ್ತಿರೋ ವಿಷಯ ನಮ್ಮ ರಾಜನಿಗೆ ಗೊತ್ತಾಯಿತು. ಅಫ್ಕೋರ್ಸ್. ಹಾಯ್ ಅಕ್ಷಯ್, ಆಯ್ತಾ ಇಂಟರ್ವ್ಯೂ ಅಥವಾ ಆಗ್ಬೇಕಷ್ಟೇನಾ? ಇಂಟರ್ವ್ಯೂ ಆಗಲೇ ಆಯಿತು, ಈಗ ಮನೇಲಿದ್ದೀನಿ. ಇಷ್ಟು ಬೇಕಾಯ್ತಾ? ಏನಾಯ್ತು, ಸೆಲೆಕ್ಟಾ? ಹಾಂ ಏನಾ, ಸಿಗ್ತಾ ಜಾಬ್? ಹಾಂ ಸಿಕ್ತು. ಒಟ್ಟು 4 ಜನ ಸೆಲೆಕ್ಟ್ ಆಗಿದ್ದೀವಿ ನಮ್ಮ ಕಾಲೇಜಿಂದ. ಆಸಮ್, ಕಂಗ್ರ್ಯಾಟ್ಸ್ ಮ್ಯಾನ್. ಎಲ್ಲಿ ಪಾರ್ಟಿ? ಹಾಂ ಕೊಡ್ತೀನಿ ಗುರು, ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಎಷ್ಟು ಕೊಡ್ತಾರಂತೆ ಸ್ಯಾಲ್ರಿ? 4 lakhs ಪರ್ ಇಯರ್ ಅಂತ. ಫ್ಯಾಂಟಾಸ್ಟಿಕ್ ಮ್ಯಾನ್. ಮನೇಲೆಲ್ಲ ಹೇಳಿದ್ಯಾ? ಅಮ್ಮಂಗೆ ಹೇಳಿದೆ. ಅಮ್ಮ ಏನಂದ್ರು? ಅವ್ರು ಸ್ವಲ್ಪ ಎಮೋಷ್ನಲ್ ಆಗತ್ತೆ ಬಿಟ್ರು. ಯಾವಾಗ ನೋಡಿದ್ರು ಅಳೋದಾಯ್ತು ಬಿಡು. ಅವ್ರು ಅಂದ್ಕೊಂಡಂಗೆ ಆಯ್ತಲ್ಲ, ಒಳ್ಳೆ ಕೆಲಸನೇ ಸಿಕ್ಕಿದೆಯಲ್ಲ, ಇನ್ನೇನು ಬಿಡು. ಅದಿರಲಿ, ನಿನ್ನೆ ಎಲ್ಲೋಗಿದ್ದಿ? ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿತ್ತು. ನಿನ್ನೆ ಉಡುಪಿಗೆ ಹೋಗಿದ್ದೆ. ದೇವಸ್ಥಾನಕ್ಕ? ಇಲ್ಲಪ್ಪ, ಅಲ್ಲೊಂದು ಹೊಸ ಮೂವಿ ಆಡಿಷನ್ ಇತ್ತು, ಅದಕ್ಕೆ ಹೋಗಿದ್ದೆ. ಏನೆಲ್ಲ ಮಾಡ್ತೀಯಪ್ಪ ಗುರು ನೀನು. ಸರಿ, ನಾಳೆ ಸಿಗ್ತೀಯಲ್ಲ? ಓಕೆ, ಬಾಯ್. ಓಕೆ ಬಾಯ್. ಆಮೇಲೆ ಮೇಲಿನ್ನೇನು, ರಾಜನಿಗೆ ಕೋಪ ನೆತ್ತಿಗೇರಿತು. ಸೈನಿಕರನ್ನೆಲ್ಲ ಕಳಿಸಿ ಆ ಯುವಕನನ್ನು ಎಳೆದು ತಂದು ರಾಜ್ಯಸಭೆಯಲ್ಲಿ ನಿಲ್ಲಿಸ್ತಾರೆ. ಈಗ ಅವನಿಗೆ ಶಿಕ್ಷೆ ಕೊಡುವ ಸಮಯ. ಆ ಯುವಕನನ್ನು ಕರ್ಕೊಂಡೋಗಿ 2 ಕೋಣೆ ಮುಂದೆ ನಿಲ್ಲಿಸ್ತಾರೆ. ಅವನು ಯಾವುದಾದ್ರು ಒಂದು ಕೋಣೆಯನ್ನು ಸೆಲೆಕ್ಟ್ ಮಾಡಬೇಕು. ಒಂದು ಕೋಣೆ ಒಳಗೆ ಭಯಂಕರವಾದ ಹುಲಿ ಇದೆ, ನರಭಕ್ಷಕ ಹುಲಿ. ಆ ಕೋಣೆಯನ್ನು ತೆಗೆದ್ರೆ ಆ ಹುಲಿಗೆ ಆಹಾರ ಆಗ್ತಾನೆ. ಇನ್ನೊಂದು ಕೋಣೆ ಒಳಗೆ ಒಬ್ಬಳು ಸುಂದರವಾದ ಹುಡುಗಿದ್ದಾಳೆ. ನಮ್ಮ ರಾಜ್ಕುಮಾರಿಗಿಂತನೂ ಬ್ಯೂಟಿಫುಲ್. ಓ ಎಸ್, ನಮ್ಮ ರಾಜ್ಕುಮಾರಿ ಮಿಸ್ ಇಂಡಿಯಾ ಆದರೆ ಇವಳು ಮಿಸ್ ವರ್ಲ್ಡ್. ಈಗ ಆ ಕೋಣೆಯನ್ನು ಏನಾದರೂ ಇವನು ಓಪನ್ ಮಾಡಿದರೆ ಇವನು ಆ ಹುಡುಗಿಯನ್ನೇ ಮದುವೆ ಆಗಬೇಕು, ಅವಳ ಜೊತೆನೇ ಸಂಸಾರ ನಡೆಸಬೇಕು. ಇದು ರಾಜನ ಕಂಡೀಷನ್. ಈಗ ಬಾಗಿಲು ತೆಗೆಯುವ ಮೊದಲು ನಮ್ಮ ಪ್ರಣಯ ರಾಜ ರಾಜಕುಮಾರನೊಮ್ಮೆ ನೋಡ್ತಾನೆ. ರಾಜಕುಮಾರಿ ಕೂಡ ಅಲ್ಲೇ ಇರ್ತಾಳೆ ಆ ಸ್ಥಾನದಲ್ಲಿ. ಯಾಕೆ ನೋಡ್ತಾನೆ? ಈಗ ಕಥೆಯಲ್ಲಿ ಮತ್ತೊಂದು ಟ್ವಿಸ್ಟ್. ನಮ್ಮ ರಾಜಕುಮಾರಿಗೆ ಯಾವ ಕೋಣೆಯಲ್ಲಿ ಹುಲಿ ಇದೆ, ಯಾವುದರಲ್ಲಿ ಹುಡುಗಿ ಇದ್ದಾಳೆ ಅಂತ ಗೊತ್ತಿತ್ತು. ಅಲ್ಲದ್ರೆ ಆನಂದಿಗೆ ಚಾನ್ಸ್ ಉಂಟು. ನನಗೆ ಚಂದನ್ ವಿನ್ ಆಗ್ಬೋದು ಅಂತ ಅನಿಸ್ತು. ನಂಗೆ ಅಯ್ಯಪ್ಪ ವಿನ್ ಆದರೆ ಅಷ್ಟೇ ಸಾಕು. ಅಯ್ಯಪ್ಪ ಇಲ್ಲ ಮಾರ, ಅವ ಎಲಿಮಿಟ್ ಆಗಿದ್ದಾನೆ ಮಂಗ. ಇದೆಂತದ? ಮೊನ್ನೆ ಉಡುಪಿಯಲ್ಲಿ ಹೊಸ ಮೂವಿ ಆಡಿಷನ್ ಇತ್ತಲ್ಲ, ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಲೆಟ್ರ್ ಬಂತು. ನೀನು ಹೀರೋನಾ? ಹೀರೋ ಅಲ್ಲ, ಹೀರೋ ಫ್ರೆಂಡ್ ಕ್ಯಾರೆಕ್ಟರ್. ಯಾವಾಗಲೂ ಆ್ಯಕ್ಟ್ರ್ ಆಗಬೇಕು ಹೇಳ್ತಿದ್ಯಲ್ಲ, ಈಗ ಒಳ್ಳೆ ಚಾನ್ಸ್ ಸಿಕ್ಕಿದೆ, ಮಿಸ್ ಮಾಡಬೇಡ. ನೆಕ್ಸ್ಟ್ ಮಂತೇ ಜಾಬಿಗೆ ಜಾಯ್ನ್ ಆಗಬೇಕು. ಮೂವಿ ಶೂಟಿಂಗ್ ಇರೋದು ನೆಕ್ಸ್ಟ್ ಮಂತಲ್ಲೇ. ಎರಡೂ ಒಟ್ಟಿಗೆ ಮಾಡೋಕ್ಕಾಗಲ್ಲ, ಒಂದು ಬೇಕಂದರೆ ಇನ್ನೊಂದು ಬಿಡಲೇಬೇಕು. ಇದರಲ್ಲಿ ಯೋಚನೆ ಮಾಡೋದೇನಿದೆ? ಜಾಬ್ ಇಡು, ಚೇಸ್ ಯುವರ್ ಡ್ರೀಮ್ಸ್. ಏನು ಚೇಸ್ ಯುವರ್ ಡ್ರೀಮ್ಸ್? ಮೊನ್ನೆ ಅವನಿಗೆ ಕೆಲಸ ಸಿಕ್ತಂದಾಗ ಅವ್ನ ಮನೇಲಿ ಎಷ್ಟು ಖುಷಿ ಪಟ್ಟರು ಗೊತ್ತಾ? ಅವರಮ್ಮ ಅವನ ಬಗ್ಗೆ ಎಷ್ಟು ಹೋಪ್ಸ್ ಇಟ್ಕೊಂಡಿದ್ದಾರೆ ಗೊತ್ತಾ? ಅವನ ಮನೇಲಿ ಎಷ್ಟು ಹಣದ ಅವಶ್ಯಕತೆ ಇದೆ ಅಂತ ಹಿಂಗೆ ಗೊತ್ತಾ? ಜಾಬ್ ಎಲ್ಲ ಬೇಡ ಮಾರ, ಸುಮ್ಮನೆ ನಾವೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಮಾಡಲ್ಲ, ನಾವು ಜಾಲಿ ಮಾಡುವ. ಓ, ನಿನ್ನ ಫ್ಯೂಚರ್ ಜೊತೆಗೆ ಬೇರೆಯವರ ಫ್ಯೂಚರ್ಸ್ ಹಾಳು ಮಾಡಬೇಡ. ಓ ಮಾನಸಿಕದವ, ಒಂದು ದಿನ ನಿನ್ನ ಚರ್ಮ ಜಾರಿಸ್ತೀನಿ. ಯಾಕೆ ಸಾಯ್ತೀರಿ ಮಾರೆ? ಮೊದಲೇ ಅವ ಟೆನ್ಷನಲ್ಲಿ ಇರ್ತಾನೆ, ನಾನು ಹೋಗಿ ಮಾತಾಡಿ ಬರ್ತೇನೆ. ಅಲ್ಲ ದೀಕ್ಷಿತ, ಆದಿತ್ಯಕ್ಕೆ ಯಾವಾಗಲೂ ಅಕ್ಷನಿಂದೇನೆ ಹೋಗೋದು. ಅವ ಯಾರೊಟ್ಟಿಗೆ ಬೇಕಾದ್ರೂ ಹೋಗ್ಲಿ, ನಿಂಗೆ ಹಾಕೋದಲ್ಲ, ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ನೀನು ಮನೇಲಿ ಹೇಳಿದ್ಯಾ ಬರುದಿಲ್ಲ ಅಂತ? ಯಾವ ಕೋಣೆಯಲ್ಲಿ ಏನಿತ್ತು ಅಂತ ನಮ್ಮ ರಾಜ್ಕುಮಾರಿಗೆ ಹೇಗೆ ಗೊತ್ತಾಯಿತು? ಹೇಗೋ ಗೊತ್ತಾಯ್ತು ಬಿಡು. ರಾಜ್ಕುಮಾರಿ ಹೇಗಿದ್ರು ಅರಮನೆಯಲ್ಲೇ ತಾನೇ ಇರೋದು. ಅವಳೇನಾದರೂ ಕ್ಲೂ ಕೊಡ್ಬೋದು ಅಂತ ನಮ್ಮ ಹುಡುಗ ಅವಳ ಕಡೆ ನೋಡ್ತಾ ಇರ್ತಾನೆ. ಅವಳು ನಿಧಾನಕ್ಕೆ ಬಲಗೆ ನೆತ್ತುತ್ತಾಳೆ. ಅದರ ಅರ್ಥ ಬಲಬದಲಿರೋ ಡೋರ್ ಓಪನ್ ಮಾಡು ಅಂತ. ನಮ್ಮ ಹುಡುಗ ಹೋಗಿ ಬಲಬದಿ ಡೋರ್ ಓಪನ್ ಮಾಡ್ತಾನೆ.
ಏನಿತ್ತ ಆ ಕೋಣೆಯಲ್ಲಿ? ಹುಲಿನ ಹುಡುಗಿನ? ಇಲ್ಲ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್? ಟ್ವಿಸ್ಟ್ ಏನಿಲ್ಲ, ಕಥೆ ಮುಗೀತು. ವಾಟ್, ಕತೆ ಮುಗೀತಾ? ನೀ ಕತೆ ಮುಗಿಸ್ಲೇ ಇಲ್ವಲ್ಲ, ನೀ ರೂಮಲ್ಲಿ ಏನಿದೆ ಅಂತ ಹೇಳಲೇ ಇಲ್ವಲ್ಲ. ನಿನ್ಗೇನು ಅನಿಸುತ್ತೆ, ಅವಳು ಹುಲಿರೋ ರೂಮ್ ತೋರಿಸಿದ್ಲಾ ಇಲ್ಲ ಹುಡುಗಿರೋ ರೂಮ್ ತೋರಿಸಿಲ್ಲ ಅನ್ಸುತ್ತಾ? ಹುಡುಗಿರೋ ರೂಮೇ ತೋರಿಸಿರ್ಬಹುದು ಅನಿಸುತ್ತೆ. ಓಕೆ, ಈಗ ಅವನಿಗೆ ಹುಡುಗಿರೋ ರೂಮೇ ಸಿಗುತ್ತೆ ಅಂದ್ಕೊಳ್ಳೋಣ. ಅವನು ಅವಳನ್ನೇ ಮದುವೆ ಆಗಬೇಕು, ಅವಳ ಜೊತೆನೇ ಸಂಸಾರ ನಡೆಸಬೇಕು. ತಾನು ಇಷ್ಟೊಂದು ಪ್ರೀತಿಸಿರೋ ಹುಡುಗ ಬೇರೆ ಹುಡುಗಿಯನ್ನು ಮದುವೆಯಾಗಿ ಸಂಸಾರ ನಡೆಸೋದನ್ನು ರಾಜ್ಕುಮಾರಿ ಸಾಯೋವರೆಗೂ ನೋಡ್ತಾ ಕೊರಗಬೇಕು. ಹಾಗಾಗಿ ಬಿಡ್ತಾಳ ಅವಳು? ಹಾಗಾದರೆ ಹುಲಿನ? ನಾನು ಅಷ್ಟೊಂದು ಪ್ರೀತಿಸಿರೋ ಹುಡುಗನನ್ನೇ ಕೊಂದುಬಿಡ್ತಾಳ? ಲೋ ಭರತ, ಮೊದಲೇ ಟೆನ್ಷನಲ್ಲಿದ್ದೆ. ಇನ್ನು ಮುಂದೆ ಯಾವತ್ತಾದ್ರೂ ಈ ಥರ ಅರ್ಧಂಬರ್ಧ ಕಥೆಯಲ್ಲಿದ್ದರೆ ನಿನ್ನ ಕಥೆನೇ ಮುಗಿಸ್ಬೇಕಾಗುತ್ತೆ. ಅದೇನು ಕೆಲಸ ಇದೆ ಅಂತ ಹೇಳಿದೆಲ್ಲ, ಹೊರಡು ಹೊರಡು. ಕಳೆದ 5 ನಿಮಿಷಗಳ ಕಾಲ ನಮ್ಮ ತಲೆಗೆ ಹುಳ ಬಿಟ್ಟದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಹೊರಡಿ ಹೊರಡಿ. ಯೋಚನೆ ಮಾಡ್ತಾ ಇರು, ಏನಾದರೂ ಹೊಸ ಸೊಲ್ಯೂಷನ್ ಸಿಕ್ಕರೂ ಸಿಗ್ಬೋದು. ಏನಂತ ಡಿಸೈಡ್ ಮಾಡಿದೆ? ಏನು ಮಾಡಲಿ ನೀನೇ ಹೇಳು, ಏನಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಟಿಂಗ್ ಚೂಸ್ ಮಾಡಿದ್ರೆ ಅದ್ರಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಏನು ಗ್ಯಾರಂಟಿ ಇಲ್ಲ. ಆದರೆ ಆ್ಯಕ್ಟರ್ ಆಗೋದು ನನ್ನ ಲೈಫ್ ಟೈಮ್ ಡ್ರೀಮ್. ಇಟ್ಸ್ ಮೈ ಪ್ಯಾಷನ್. ಆದರೆ ಮನೇಲಿ ಹಣದ ಗತಿ ತುಂಬ ಇದೆ. ನಾನು ಒಳ್ಳೆ ಜಾಬಿಗೆ ಜಾಯ್ನ್ ಆಗೋದು ಮನೆಯವರಿಗೆ ತುಂಬ ಇಂಪಾರ್ಟೆಂಟ್. ಈಗ ಹೇಳು, ಏನು ಮಾಡಲಿ? ಅರ್ಜೆಂಟ್ ಮಾಡಬೇಡ, ನಿಧಾನವಾಗಿ ಡಿಸಿಷನ್ ತಗೋ. ನಿಧಾನಕ್ಕೆ? ಇವತ್ತು ಸಂಜೆ ಒಳಗೆ ಮೂವಿ ಬಗ್ಗೆ ನಾನು ಡೈರೆಕ್ಟ್ರಿಗೆ ರಿಪ್ಲೈ ಮಾಡಬೇಕು. ನೀನು ನೋಡಿದರೆ ನಿಧಾನ ಅಂತ ಹೇಳ್ತೀನಿ. ಮನೇಲಿ ಹೇಳಿದ್ಯಾ ಮೂವಿ ಬಗ್ಗೆ? ಇಲ್ಲ, ಧೈರ್ಯ ಬರಲಿಲ್ಲ. ಕಾಮ ಯೋಚನೆ ಮಾಡಿ ಡಿಸಿಷನ್ ತಗೋ. ಡಿಸೈಡ್ ಮಾಡಾಯಿತು. ಎಸ್, ಐ ಥಿಂಕ್ ಐ ಹ್ಯಾವ್ ಕಮ್ ಟು ಡಿಸಿಷನ್. ಸರಿ, ನಾನು ಬರ್ತೀನಿ, ನಮ್ಮತ್ತೆ ಕಾಲ್ ಮಾಡ್ತೀನಿ. ಏಯ್, ಏನಂತ ಡಿಸೈಡ್ ಮಾಡಿದೆ? ನಮ್ಮತ್ತೆ ಕಾಲ್ ಮಾಡ್ತೀನಿ ಬಿಡು.